You are watching TV46 News Kannada. ಬೇಲೂರು ತಾಲೂಕು ಅರಳಿಯ ಕೇಶವನಗರದಲ್ಲಿ ಗಾಳಿ ಮಳೆಗೆ ಮನೆ ಬಿದ್ದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಎಂ ಮಮತಾ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದರು. ಬೇಲೂರು ತಾಲೂಕು ಅರಳಿಯ ಕೇಶವನಗರದಲ್ಲಿ ಸಂಭವಿಸಿದ ಗಾಳಿ ಮಳೆಯಿಂದ ಮನೆ ಕುಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಹಶೀಲ್ದಾರ್ ಎಂ ಮಮತಾ ಭೇಟಿ ನೀಡಿ ಮನೆ ಕಳೆದುಕೊಂಡ ನೊಂದ ಮಹಿಳೆಗೆ ಧೈರ್ಯ ತುಂಬಿದರು. ಮನೆ ಬಿದ್ದ ದಿನದಂದೇ ಮಳೆಯನ್ನು ಲೆಕ್ಕಿಸದೆ ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆಗೆ ತಡರಾತ್ರಿ ತಹಶೀಲ್ದಾರ್ ಸ್ಥಳ ಪರಿಶೀಲನೆ ನಡೆಸಿದರು. ಮನೆ ಕಳೆದುಕೊಂಡ ಮಹಿಳೆಗೆ ಸರ್ಕಾರದಿಂದ ದೊರೆಯಬಹುದಾದ ಎಲ್ಲ ಸೌಲಭ್ಯಗಳನ್ನು ನೀಡಲು ಪ್ರಯತ್ನಿಸಲಾಗುವುದು. ನಮ್ಮ ಇಲಾಖೆಯ ಸಿಬ್ಬಂದಿಗಳು ಈ ನಿಟ್ಟಿನಲ್ಲಿ ಸಮರ್ಪಕ ಸೇವೆಯನ್ನು ಒದಗಿಸಲು ಸಿದ್ಧರಿದ್ದು, ಅಗತ್ಯ ದಾಖಲೆಗಳನ್ನು ಹೊಂದಿಸಿಕೊಳ್ಳುವಂತೆ ತಿಳಿಸಲಾಗಿದೆ ಎಂದರು. ನಿಮ್ಮ ಮನೆಯವರು ಇದ್ದಾರಾ ಬೇರೆ ಕಡೆ ಅದೇ ಬೇರೆಯವ್ರ ಜೊತೆ ಇದ್ದಾರೆ ಮೇಡಮ್. ಊರಿಗೆ ಬರಲ್ಲ, ಏನು ಬರಲ್ಲ, ಒಂದು ಏನಾಗಿದೆ ಅಂತ ನೋಡಲ್ಲ ಮೇಡಮ್. ನಿಮ್ಮ ಹಂಗಿದತ್ತಲ್ಲಿ ಬಿದ್ದು ಮಕ್ಕಳು ನಾವೆಲ್ಲ ಸತ್ತೋಗಿದ್ವಿ. ಏನು ಮಾಡಬೇಕು? ನಿಮ್ಮ ಸ್ವಂತ ಅವರು ಸಕಲೇಶ್ಪುರ. ಮೂರು ಮಕ್ಕಳು ಓದಿಸಿ ಚೆನ್ನಾಗಿ ಆಯಿತಾ. ಮಧ್ಯೆ ಎಲ್ಲ ಬಿಡಿಸ್ತೀವಿ, ಸ್ಕೂಲೆಲ್ಲ ಬಿಡಿಸ್ತೀವಿ, ಓದಿಸಿ ಚೆನ್ನಾಗಿ. ನಿಮ್ಗೆ ಆಸ್ಪತ್ರೆನೂ ಇಲ್ಲ, ಏನೂ ಬಂದಿಲ್ಲ. ಆಸ್ಪತ್ರೆ ಇದೆಯಾ ಈ ಮನೆಗೆ? ಅಕ್ಕ ಹೆಸರಲ್ಲಿ ಅವ್ರ ಹೆಸರು ಅರ್ಜಿ ಯಾರಿಗೆ ಹಕ್ಕುಪತ್ರ ಇಲ್ಲ ಮೇಡಮ್. ಸರ್ವೆ ನಂಬರ್ 6 ಮೇಡಮ್. ಅದು ಸರ್ವೆ ನಂಬರ್ 6 ಹರಿಜನ ಅಕ್ವೇರ್ ಅಂತ ಇಲ್ಲಿ ಬಟ್ ಅವ್ರು ಖಾತೆ ಮಾಡಬೇಕು, ಈ ಮಾಡಬೇಕು. ಹೌದು ಪಂಚಾಯತ್ ಅವ್ರು ಮಾಡಬೇಕು. ಸರ್ಕಾರಿ ಗೋಮಾಳ ಅಂತ ಇದ್ದರೆ ಮಾತ್ರ, ಅಥವಾ ಸರ್ಕಾರಿ ಇದ್ದರೆ ನಾವು ಹಕ್ಕುಪತ್ರ ಕೊಡ್ತೀವಿ. ನೀವು 90% ಇಲ್ಲ ಹಾಕೋದಿದ್ರೆ 450 ಹಕ್ಕುಪತ್ರ ಕೊಟ್ಟಿದ್ದೀವಿ ನಿಮ್ಮ ಒಬ್ಬರಿಗೆ. ಅವ್ರ ಖಾತೆ ಮಾಡಬೇಕು. ಈ ಸುತ್ತ ಮಾಡ್ತಾ ಇಲ್ವಾ? ಮಾಡ್ತೀವಿ ನಮ್ಮ ಗ್ರಾಮ ಕಾಲಕ್ಕೆ ಮಾತ್ರ ಮಾಡ್ತೇವೆ. ಕಾಲೋನಿ ಕೂಡ ಅವ್ರಿಗೆ ಅಕ್ವೈರ್ ಆಗಿರೋದಪ್ಪ. ಹರಿಜನ ಕಾಲೋನಿ ಅಂತಂದರೆ ಅವ್ರಿಗೆ ಅಕ್ವೈರ್ ಆಗಿರುತ್ತೆ. ದಾಖಲಾತಿ ಎಲ್ಲ ತಗೊಂಡಿದ್ದಾರೆ, ಎಲ್ಲ ಮೆಜರ್ಮೆಂಟ್ ಎಲ್ಲ ಮಾಡಿದ್ದಾರೆ. ನೀನು ಖಾತೆ ಹಾಕಿಲ್ಲ. ಸರಿ, ಆಯಿತು. ಈ ವೇಳೆ ಲತಾ, ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು, ಗ್ರಾಮಸ್ಥರು ಇದ್ದರು. ರಂಜಿತ್ ಕುಮಾರ್, KS, TV46 ನ್ಯೂಸ್ ಕನ್ನಡ, ಅರಳ್ಳಿ.